ఆమె ఒడికి వచ్చి మా ఫోన్ చేయడానికి అడుగుతుంది. నాకు ఇక్కడ ఇచ్చావని చెప్పేసి పంపాక కావండి ఇంక గొడవ చేసి వచ్చేసేయండి. నేను వసతి కేడుస్తాను అప్పుడు ఇచ్చావు కదా దానికి ప్రాంక్ చేయాలని. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಆಂಟಿ ಯಾರು ನೀನು ಅಂತಾರೆ ಅಷ್ಟೇ ಸೀನ್ ಕ್ರಿಯೇಷನ್. ಇವಳ ಕಣ್ಣಲ್ಲಿ ನೀರು ಹಂಗೆ ಸುರ್ತಾ ಇರುತ್ತೆ. ಅಕಸ್ಮಾತ್ ಅಕ್ಕ ಏನಾದರೂ ಸೀರಿಯಸ್ ಆಗೋದ್ರೆ ಕೂಲ್ ಡೌನ್ ಮಾಡಕ್ಕೆ ಒಂದು 100 ರೂಪಾಯಿ ಕಣ್ಣೀರು ಇದೆಯಾ? ಓಕೆ ಗೈಸ್, ಅದೇ ಅಕ್ಕ ಹತ್ರ ನಾವು ಹೋಗಿ ಕೇಳ್ತಾ ಇದೀವಿ ಎಲ್ಲಿ ಸಂಜೆನ ಫೋನು ಅಂತ. ಅಕ್ಕ ಹೆಂಗ್ ರಿಯಾಕ್ಟ್ ಆಗ್ತಾರೆ ಅಂತ. ಎಲ್ರು ಬರ್ತಾವ್ರಲ್ಲೇ. ಬರ್ಲಿ. ಓ ಎಲ್ರು ಬರ್ತಾವ್ರ? ಇರೋ ಹೋಗ್ಬಿಡ್ಲಿ, ಆಮೇಲೆ ಕೇಳ. ಬಾ ಅಕ್ಕ ಆಕ್ಟಿಂಗ್ ಎಲ್ಲ ಮಾಡಲ್ಲ ಕಣ. ప్రాంక్ ಮಾಡ್ತಿದೀವಿ ಅಂದ್ರೆ ಎಲ್ಲಾನು ఎక్కువ ఒప్పలే అక్క. ఏం లేదు, ఒక గేమ్ ఆడుతున్నాము. ఆ అమ్మాయి ఒడికి వచ్చి మా ఫోన్ చేయడానికి అడుగుతుంది. నాకు ఇక్కడ ఇచ్చావు అని చెప్పేసి పంపాక కావండి దాన్ని అమ్మాయిని వీడియో తీస్తాను. అప్పుడే ఇచ్చాం కదా. అప్పుడే ఇచ్చాం కదా ఆంటీ. ఆ ఫోన్ ఆ అమ్మాయిది. బాగా చెప్పండి. లేదంత చెప్పండి అక్క. లేదండి గొడవ చేసి వచ్చేసేయండి. గొడవ చేయాలని చేసేయండి. నా మొబైల్స్ ఇక్కడే పెట్టేసి వెళ్ళండి, నా లోపలికి కలవలేదు. నా సెల్ ఫోన్లు ఇక్కడే పెట్టేసి వెళ్ళండి, లోపలికి కలవలేదు. ನೀನು ಒಂದ್ಸತಿ ಕೇಳು ಸಂಜೆ. ನೀನು ಒಂದ್ಸತಿ ಕೇಳು ಸಂಜೆ. ಅಕ್ಕ ಹೋದ್ಮೇಲೆ ಕೇಳು. ಅಕ್ಕ IM ಇದೆ ಅಕ್ಕ, ಫೋನ್ ಅದೇ. ಅವ್ರು ಕೊಟ್ರಂತೆ, ನನ್ ತೆಲುಗು ಬರುತ್ತೆ. అప్పుడు ఇచ్చావు కదక్క దానికి ప్రాంక్ చేయాలని. ఎక్స్ట్రా ఇత్తಲ್ಲ అವಾಗ నిಮ್ಗೆ కొట్రಲ್ಲ ಅದೆಲ್ಲಿ ఎక్స్ట్రా ప్రాంక్ చేస్తున్నారు మీరు. లేదుకా, అప్పుడే ఇచ్చాం కదా. అయిపోయింది అంతా, అడుగుతా ఉంది ఫోన్ ఇప్పుడు. ಲೇ ಇಲ್ಲ ಕಣೆ, ನಾವು ರಿಟರ್ನ್ ಕೊಟ್ಬಿಟ್ಟು ಬಂದಿದ್ದು. ರಿಟರ್ನ್ ಕೊಟ್ಟು ಬಂದ್ರಮ್ಮ ನಾವು. ಓಹೋ ಆಯ್ತಪ್ಪ, ನಿನ್ ಬೇಕಂದ್ರೆ. ಇಲ್ಲ ಕಣೆ, ಕೊಟ್ವಿ ಕಣ ಆಗ್ಲೇ. ಮತ್ತೆ ಆ ಕಡೆ ಮಾತಾಡ್ಬೇಕಂತ. అప్పుడే ఇచ్చాం కదక్క ఇచ్చారు ఫోన్. పాపం అడగ ఫ్యాన్ ఫ్లాప్ అయిపోయింది. ఏం ఫ్లాప్ లేదు, మీరు ప్రాంక్ చేయించాలో అక్కో నాకు ఇచ్చేయండి. మీ చేతికి ఇచ్చాను కదా. నా దగ్గర లేదే. ಬಾ ಫೋನ್ ಬೇಕಾ ಇಸ್ಕೊಂಬಾ, ನಾವೇನ್ ಕೇಳ್ಕೊಳೋದು. ಬಾ ಸುಮ್ಮನೆ ಇರ ಅಕ್ಕ. ಫೋನ್ ಇಸ್ಕೊಂಡ್ ಅಕ್ಕ ಫೋನ್. మా దగ్గర లేదు. ಲೇ ಅವಕ್ಕ ನೆಗಿತವ್ರೆ, ನೀನ್ ನೋಡಿದ್ರೆ ಹಿಂಗಂತ್ಯಾ? ಏನಪ್ಪ ಮಾಡೋದು? అక్క లేదు నా దగ్గర. అక్క ఏడు ఫోన్ మొబైల్స్ ఇచ్చానంటే ఖచ్చితంగా ఫోన్ చేసుకొని వాళ్ళ మొబైల్స్ వాళ్ళకి ఇచ్చేస్తాను. 7 ఫోన్ ఉండిందక్క. 6 తీసుకొని ఒక పెట్టుకోండి. 6 వాటికి అమౌంట్ తీసుకున్నాను. 10 రూపీస్ లేదని మీకు నేను మళ్ళీ రివర్స్ ఇచ్చేసాను. 10 రూపీస్ మొబైల్స్ ఇచ్చాను. అదేకా ఒక్క ఫోన్ కి అమ్మాయి తర్వాత వస్తుంది ఇవ్వాలని చెప్పాను కదక్క. మీ అమౌంట్ ఇచ్చేసాను, మీ సెల్లులో మీకు ఇచ్చేసాను. 10 రూపీస్ నాదే లాస్ అయ్యింది. మీరు వెళ్ళాలి ప్రాంక్ చేసించాను పాప. మా యొక్క నేను కడుకుంటారు. నాకు ఖచ్చితంగా వాళ్ళు ప్రాంక్ చేస్తున్నారు. ఆ ఫోన్ నా మొబైల్స్ ఇక్కడే పెట్టేసి వెళ్ళండి, నా లోపల కలవలేదు. ಏನ್ ಹೊಡಿಯೋದು? ನಮ್ಮ ಹತ್ರ ಇಲ್ಲ ಅಂತೇಲ್ವಾ? ಏನ್ ನಗಿತಿದ್ಯಾ ಅಕ್ಕ? ಇವ್ವಣ್ಣ ಅಕ್ಕ నా దగ్గర లేదు. ಕೇಳ್ಕೊ ಈಗ. ಬಾ ಇಲ್ಲ ಅಂತ ತಾನೆ. ಇವ್ಳು ಈಸ್ಕೊ ಬರಂಗಿದ್ರ ಬಂದಿರಿ, ನಮ್ಗೇನಂತೆ. ಸುಮ್ನೆ ಅವ್ರು ನಗಿತವ್ರೆ, ಅವ್ರು ನಗಿ ಆಗ್ಲೇ ಏನದು 6 ಫೋನ್ ಇಸ್ಕೊಂಡು 1 ಫೋನ್ ಹಿಂಗೆ ಇಟ್ಬಿಟ್ಟು ಸಂಜೆ ಬಂದಾಗ ಕೊಡ್ತೀವಿ ಕೊಡಕ್ ಹೇಳಿದ್ವಿ ಗೈಸ್. ಇವಾಗ ಅಕ್ಕ ಇಲ್ಲ ಅಂತ. ಅಕ್ಕ ಕೊಡಿ ಅಕ್ಕ ಇದ್ರೆ
ನಂದು ಫೋನು ಇರೋದೊಂದೇ ಫೋನ್. ಹೊಟ್ಟೆ ಹಸಿತೈತೆ ನನಗೆ. అదే కలిపోయింది అన్ని లేదు ఫోన్ ఇవ్వాలంటే నీకు ನಾನು ಅದ್ರಲ್ಲೇ ಬ್ಲಾಗ್ ఫోన్ ఇవ్వాలా మీ ఫోన్ ఇవ్వాల డబ్బులు ఇదే రూపీస్ ఇవ్వరా అప్పుడే నాకు 10 ರೂಪೀಸ್ ಅಂತ ಕೊಡೋ. ಇರು ಎಲ್ಲ 500,000ನೇ ಐತೆ, ಏನ್ ಮಾಡೋದು? 10 ರೂಪಾಯಿ ಕೊಡೋ ಅಪ್ಪ ಶ್ರೀಮಂತ. 10 ರೂಪಾಯಿ ಇಲ್ಲ. ತೇಜ 10 ರೂಪಾಯಿ ಕೊಡು ತೇಜ. ₹1 ಆಯ್ತು 100 ರೂಪಾಯಿ ಕೊಡು, ಅವರೇ ಚೇಂಜ್ ಕೊಡ್ತಾರೆ. ₹100 ಅವ್ರದ್ದು ಚೇಂಜ್ ಇಲ್ಲ ಕಣೆ. ಅಕ್ಕ ಚೇಂಜ್ లేదనే అప్పుడే నేను చేసిన. ಇವಾಗ ಏನು ನಿಮ್ಗೆ ಚೇಂಜ್ ಬೇಕಾ? ಅವಾಗ್ಲೇ ಟಿಕೆಟ್ ಇಸ್ಕೊಂಡಿದ್ದೀರಾ? ನಮ್ಗೆ ಚೇಂಜ್ ಇರ್ಲಿಲ್ಲ, ಅವ್ರು ₹60 ಕೊಟ್ರು. ಒಂದ್ ಫೋನ್ ಇಟ್ಕೊಂಡಿದ್ರೆ ಆಮೇಲೆ ಕೊಟ್ಟು ಇಸ್ಕೊಂತೀವಿ ಅಂತ ಹೇಳಿದ್ವಿ. ₹10 ಇರು 40 ರೂಪೀಸ್ ಕೊಟ್ಟಿದ್ರು. ಕೊಟ್ಟಿದೀವಿ, ಇವ್ರಿಲ್ಲ ಇಲ್ಲ ಅಂತವ್ರೆ. ಇಲ್ಲ ಮಾಡಿಲ್ಲ, ನಾನು ಹಂಗೆ ಮಾಡು ಅಂತ ಅಷ್ಟಲ್ಲ. ನಾವು ಇಲ್ಲಿ ಬಂದ್ಬಿಟ್ರಿ ಹೋಗ್ತಾ ಇದೀವಿ, ಬಂದ್ಬಿಡು ಹೋಗೋಣ ಅಂತ ಅಂದೆ. ನೀನು ಇನ್ನು ಅದು ಗೋವಾ ಟ್ರಿಪ್ ಬಗ್ಗೆ ಪ್ಲಾನ್ಸ್ ಬಗ್ಗೆ ಮಾತಾಡ್ಬೇಕು ಅಂತಿದ್ದೆ. ಎಲ್ಲ ಫೋನ್ ಏನೋ ಮಾಡ್ತಿದ್ಯಾ? ತೆಲುಗು ಓದಕ್ ಬರಲ್ಲ ನನ್ಗೆ. ಇವ್ರದ್ದು ಫೋನು ಯಾರ ಹತ್ರ ಐತೋ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಇಲ್ಲ ನನ್ನ ಹತ್ರ ಇಲ್ಲ, ಅವಾಗ್ಲೇನೆ ಕೊಟ್ರಿ ಅಂತವ್ರೆ. ಇವ್ರು ನೋಡಿದ್ರೆ ನಗಿತವಳೆ. 16 Pro ಕಳ್ದಾಕ್ಬಿಟ್ಟು ಮಾನ ಮರ್ಯಾದೆ ಇಲ್ದಂಗ್ నగితవలే. చెప్పేయండి ఏం కోపం ఇదే మంచి టైం కా కోపం లేదు, ఏం లేదు, కూల్ గా ఉంటా. 2 లక్షలు అయితే నాకేంటి అక్క రాకే మంచి అక్క నాదక్క ఫోన్ వాళ్ళది కాదు అక్క. ಅಕ್ಕಾರ ನೀನ್ ಶಾಕ್. ನಮ್ಗೇನಂತೆ అదే దాని ఫోన్ కాబట్టి 4 లక్షలు కాదు. అయితే అక్క ఆ ఫోన్ ఇచ్చేంత ಯಾರು ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ ಸ್ವಲ್ಪ ಹೇಳ್ತೀರಾ? ಅಲ್ಲ ಪ್ರ್ಯಾಂಕ್ ಮಾಡೋರಾಗಿದ್ದೀವಿ. ಅಲ್ಲ ಇವನು ಪ್ರ್ಯಾಂಕ್ ಮಾಡ್ತವನು, ಅವನೇ ಪ್ರ್ಯಾಂಕ್ ಆಗ್ತವನು. ಇಲ್ಲ ಅವಕ್ಕ ನನ್ನನ್ ಪ್ರ್ಯಾಂಕ್ ಮಾಡ್ತಿದ್ದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. నాకేం కోపం లేదు. ಇರು ಕೇಳ್ಸ್ಕೊ. ಇವಳ್ದು ಅವಕ್ಕೊಂದು ಫೋನು ನಾವೆಲ್ಲ ತೋರ್ಸಿದೀವಿ. అవక్క ఏనా మాట్లాడుకుంటా, ఈ ఒక్క ఏనా మాట్లాడుకుంటా. అక్క లేదా నా ఫోన్ ఇక్కడ ఎక్కడా లేదా? ఇన్ని ఫోన్ ఉంది కదా డ్రాలో ఎక్కడ? అయ్యో ಎಲ್ಲ ನಾನು ಕೊಟ್ಟಿದ್ದೆ, ನಂಗೆ ಗೊತ್ತಿಲ್ಲ ಸಂಧ್ಯಾ. ఆ ఫోన్ అప్పుడే ఇచ్చాం కదా దాన్ని. సరే ఒక్క ఫోన్ పెట్టుకోండి, దాని తర్వాత ప్రాంక్ చూస్తామని. డ్రాలో కూడా ఏం ఫోన్ లేదు. ఓహో ఈ అక్క బలాని రే. ఏనా ఇంగ్రీ వర్డ్స్ ಹೊಡಿತು రే. జోక్ అయిపోయింది. నిజంగా జోక్ అయిపోయింది. అయిపోతుంది లేదు నా స్వామి, మీరు ప్రాంక్ చేసి చాలేండి. అక్క ప్రాంక్ మేమన్నా చేసుకుంటాం. ನನ್ನ ಫೋನಲ್ಲೋ కొట్టింది ಅಕ್ಕ ಇದ್ರೆ ಕೊಡಿಕ, ಸಾಕು ಪ್ರ್ಯಾಂಕ್ ಮಾಡಿದ್ದು. ಪ್ಲೀಸ್ ಕೊಡಿಕ ನನ್ನ ಫೋನು, ನಾನು ಬ್ಲಾಕ್ ಮಾಡ್ತೀನಿ. ఇక్కడ ఎందుకు నేను అప్పుడే ఇచ్చేసాను కదా మీకు. అక్క ఆర్ ఫోన్ కా ఫోన్ లో 7 ఫోన్ మీకు ఇచ్చాను. తీసుకుని 6 ఫోన్కి ₹60 తీసుకోండి. మీరు అమౌంట్ 60 తీసుకున్నాను, ఫోన్ లేదు ఇచ్చాను. ಎಷ್ಟು ರೂಪಾಯಿ ಇಸ್ಕೊಂಡ್ರು ಕೇಳು? ಫೋನ್ ₹10 ನೋಡು, ₹10 ಒಂದು ಫೋನ್ಗೆ. ಅವನ್ ತೋರ್ಸು, ನನ್ ತೋರ್ಸಿದ್ರೆ ನಾನು ನೋಡ್ಕೊಂತ ಇದ್ದೀನಿ. ₹10 ಒಂದು ಫೋನ್ಗೆ ಆಗ್ಲೇ ₹60 ಕೊಟ್ರು. ಇನ್ನೊಂದು ₹10 ಕೊಡ್ಬೇಕಾಗಿತ್ತು. ಅದಕ್ಕೆ ₹10ಗೆ ಫೋನ್ ಸಂಖ್ಯೆ ಬಂದು ಇಸ್ಕೊಂತಾಳೆ. చెక్ చేసుకుంటా. ಎಲ್ಲ ನನ್ ಫೋನ್ ಏನ್ ಆಟ ಆಡ್ತಿದ್ಯಾ ನೀನು? ಒಂದು 10 ನಿಮಿಷ ಹಿಂಗ್ ಪ್ರಾಂಕ್ ಮಾಡಿ ಬರ್ತೀವಿ ಅಂತ ಕೊಟ್ಟೆ ಕಣೆ. ನೋಡ್ರಿ ಇವಾಗ ಇಲ್ವೇ ಇಲ್ಲ ಅಂತಾರಲ್ಲ. ತಗೊಳ್ರಪ್ಪ, ಇದ್ದಿದೆ ಒಂದೇ ಏಟು ಬಿದ್ದೆ ಹೋದೆ ಅನ್ಕೋ. ಸಂಧ್ಯಾ ಫೋನ್ ಇನ್ನ ಒಂದ್ 4 ಇಸ್ಕೊಬಹುದು, ಸೂಸೈಡ್ ಆಗ್ಬೇಡ. ಕಂದಿಂದ ತಗೊಂಡ್ಬಿಟ್ಟು ಈ ಕಡೆ ಬಂದಿಲ್ಲ. ಅಯ್ಯೋ ಏಯ್ ಒಳಗಡೆ ಹೋಗ್ಬೇಡ, ಆಚೆ ಬಾ. అది ಹೆಂಗ ಒಳಗಡೆ ಹೋಗ್ತೀಯ ನೀನು? అక్క నీకేం పర్వాలేదక్క, అది ఒక్క చెక్ చేస్తుంది అంతే. ఓకే చెక్ చేసుకోనుక. ಏನ್ ಆಟ ಆಡ್ತಿಲ್ಲ ಅವ. ಬೇಕಂದ್ರೆ ಆರು ಲಾಸ್ಟ್ ತನಕ ಚೆಕ್ ಮಾಡ್ಕೊ ಬಂದ್ಬಿಡು. ಅಕ್ಕ ಬೇಡ ಅಕ್ಕ ಕೊಡಿಕ, ಸಾಕು ಆಟ ಆಡ್ಸಿತ್ತು. వాళ్ళ దగ్గరే ఉంది ఖచ్చితంగా.
ఏమవుతుంది ఇల్లే నేను అప్పుడే ఇచ్చేసాను ఫోన్లో. ఇరో ನಾವು 500 ರೂಪಾಯಿ ಕೊಟ್ರಿ. 500 ರೂಪಾಯಿಗೆ 440 ಕೊಟ್ರಿ ಕರೆಕ್ಟಾ? ಒಂದು ಫೋನು 10 ರೂಪಾಯಿ ನಿಮ್ಮ ಹತ್ರ ಇದ್ದಿಲ್ಲ ಅಂದ್ಬಿಟ್ಟು ಒಂದು ಫೋನ್ ಇಟ್ಕೊಂಡು ಮನೆಯಿಂದ ಅಲ್ಲಿಂದ ಬರೋ ಕಾಲ್ ಮಾಡ್ತಾರೆ ಹೋಗ್ಬೇಕು. ಆಂಟಿ 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 ಬರ್ತಾ ಇದೀವಿ ಫೋನ್ ಇಲ್ಲ ನೆಗೆತವ್ರಲ್ಲ ಈ ಕಡೆ. ಅದೇ ಕೇಳೋ ಕೊಡ್ತಾ ಇಲ್ಲ ಅಂತ ಮತ್ತೆ ಎಲ್ಲಿ ಅಂತ ಗೊತ್ತಿಲ್ಲ. ಈ ಕಡೆ ಕೊಟ್ಟಿದ್ವಿ, ಇವರು ಇಲ್ಲ ಫೋನು ಅಂತವ್ರೆ. ಅದೇ ಯೋಚನೆ ಮಾಡ್ತಾ ಇದೀನಿ. ಮೊಬೈಲ್ ಸಿಕ್ಕಡೆ ಕರೋದು ಅದನ್ನ ನೋಡತ್ತಮ್ಮ ಇವನು ನಂಗೆ ದಿಕ್ಕಲ್ಲ ಏರ್ಸ್ತಾನತ್ತಮ್ಮ ಯಾವಾಗ ನಿನ್ನ ಹತ್ರ ಇದ್ರೆ ಕೊಟ್ಬಿಡು ಮಗನ. ನಿನ್ ಫೋನ್ ಆದ್ರೆ ಸುಮ್ಮನೆ ಇರ್ತೀಯ ನೀನು. ಯಾವಾಗಲೂ ನನ್ನ ಹತ್ರ ಕಿರ್ಚಿಸ್ಬೇಡ ನೀನು. ಆಂಟಿ ನಾದ್ರೆ ಇಲ್ಲ ಆಂಟಿ, ಅವ್ರು ಕೊಟ್ಟಿದ್ದೆ. ಇವಳು ಹಂಗೆ ಬರ್ತಾವಳೆ. ಅಕ್ಕ ಹತ್ರ ಕೇಳ್ತಾ ಇನ್ ನಾನು. ಅಕ್ಕ ಫೋನ್ ಡಿಚೇಂಡ್ಕ ಕರೆಕ್ಟ್ ಕೇಳು. ಅವಳಿಗೆ ಕೊಟ್ಟಿದ್ದೆ ಬಾರಲ್ಲಿ. ನನ್ ಕಡೆ ತಿರುಗ್ತಾರಲ್ಲಪ್ಪ ಕೊಟ್ಬಿಡಣ. అక్క సీరియస్నెస్ అన్నీ అయిపోయిందక్క. ఇప్పుడు ఫోన్ ఒకటి ఇచ్చేయండి అక్క. ఫోన్ లేదు, ఏం లేదు, సీరియస్ లేదు, ఏమీ లేదు. ಒಳ್ಳೆ ನಂಗೆ ಹೋಗ್ತಾವಳೆ. ಭಯ. ಏಯ್ ಬೇಕಾ ಬೇಡ ಫೋನ್ ನಿಂಗೆ? ಇಲ್ಲ ಇಲ್ಲ ಅಕ್ಕ ಹತ್ರ ಐತೆ ನೋಡುವ. ಇಷ್ಟೊತ್ತು ಕೈಯಲ್ಲೇ ಹಿಡ್ಕೊಂಡಿದ್ರು. ಅವಕ್ಕ ಬೇಡ ಬಾರೆ, ಟೈಮ್ ಆಗ್ತೈತೆ. ಅಯ್ಯೋ ಮತ್ತೆ ಫೋನ್ ಎತ್ಕೊಂಡ್ಬಿಟ್ರೆ ಸಿಗಲ್ಲ. ಅಕ್ಕ ಏನೇ ಮಾಡ್ತಿರೋದು ನೀವು? ನಾನು ಒಂದು ನಿಮಿಷ ನಿಜ ಅನ್ಕೊಂಡ್ಬಿಟ್ಟಿದ್ದೆ. ಮುಖ ಕೆಂಪಾಗೋಯ್ತು. ನೋಡ ಫೋಕಸ್ ಮಾಡೋ. ಥ್ಯಾಂಕ್ ಯು. ಸಕ್ಕತ್ತಾಗಿ ಆಕ್ಟ್ ಮಾಡಿದ್ಯಾಕ? ಸೀರಿಯಲ್ ಏನಾದ್ರು ಹೋಗು ಮೂವಿಗೆ. ಮಗ ಅವನಲ್ಲ. ಹಾ ನಮ್ಮ ಹತ್ರ ಫೋನ್ ಇಲ್ಲ ಅಂದ್ರು ನೀನ್ ಕೇಳಲ್ಲ. ಬಾಯ್ ಅಕ್ಕ. ಥ್ಯಾಂಕ್ ಯು ಫಾರ್ ಕಾರ್ಪೊರೇಷನ್. ಫೋನ್ ಇಲ್ಲ ಅಂದ್ರೆ ನೀನ್ ಕೇಳಲ್ಲ. ಅಕ್ಕನ ಮುಖ ಬರಲ್ ಮಾಡಕ್. ಇವ್ಳು ಯಾಕೆ ಸೀರಿಯಸ್ ಆಗಿಲ್ಲಪ್ಪ? ಯಾಕಂಗೆ ಕೊಟ್ಬಿಟ್ಟು ಬಿಸಾಕಿ ಹೇಳ್ಬಿಡ್ಬೇಕಾಗಿ. ಅಯ್ಯ ಸೀರಿಯಸ್ ಆದ್ಲು. ಲಾಸ್ಟ್ ಮೂಮೆಂಟ್ ಅಲ್ಲಿ ಆದ್ಲು. ಭಯ ಬಂದ್ಬಿಡ್ತು. ಓಕೆ ಸಂಜೆ ಹ್ಯಾಪಿ. ಫೋನ್ ಜೊತೆ ಫೋನ್ ನೋಡ್ಕೊ. ಒಂದಲ್ಲ ಒಂದಿನ ದೇವ್ರ ಕಳ್ದಾಕಿಲ್ಲ. ನನ್ನ ಹೆಸರು ಸಂಧ್ಯಾ ಅಲ್ಲ. ನಾನು ಕಳ್ದಾಕಿಲ್ವೇ? ಏನೊಂದು ಅರ್ಧ ಗಂಟೆ ಕಾಣೆ ಮಾಡಿದ್ದೆ ಅಷ್ಟೇ. ಲಾಸ್ಟ್ ಮೂಮೆಂಟ್ ಒಂದು ನಿಮಿಷ ಫುಲ್ ಗುರ್ರಾಗಿ ಹೋಗಿ ಮುಖ ಎಲ್ಲ ರೆಡ್ ಆಗೋಗಿ ಹತ್ಕೊಂತಿದ್ಲು. ಅಷ್ಟೆಲ್ಲ ಕೊಟ್ಬಿಟ್ರಿ. ಅವಳು ಎಷ್ಟಾಗಿ ಓಡೋಗ್ತಾವಳೆ. ನಾನ್ ಸೀರಿಯಸ್ ಆಗ್ತಾ ಇದ್ದೀನಿ. ಆ ಕಡೆ ಅಕ್ಕ ಇಲ್ಲಿ ಹಿಂಗ್ ಮಾತಾಡ್ತಾವ್ರೆ ಅನ್ಬಿಟ್ಟು ನೀನ್ ಒಳ್ಳೆ ಹಂಗೆ ಓಡೋಗ್ತಾ ಇದ್ಯಾ. ಬಿಕಾಸ್ ನಾನು ಕೊಟ್ಟಿದ್ದ ಫೋನ್ ಇವನ್ಗೆ. ಇವನು ಕಾರ್ ಹತ್ಬಿಟ್ಟಿದ್ರೆ ಅಷ್ಟೇ, ಫೋನ್ ಇಲ್ಲ ಅಂತಾನೆ ಹೇಳ್ತಾ ಇದ್ದೆ. ಇಲ್ಲ ಅಂತ ಹೇಳ್ಬಿಡ್ತಿದ್ದೆ. ನಾನು ನಿನ್ನ ಬದುಕ್ತೀನಿ ಅಂತ ನೀನ್ ಅನ್ಕೊಂಡಿದ್ದೆ. ನಾನೇನಿಲ್ಲ ಗೈಸ್. ನಾನು EMI ಕಟ್ಟಿಲ್ಲ ಇನ್ನು. ಅವಾಗ್ಲೇ ಫೋನ್ ಕಳ್ದೋಯ್ತಂದ್ರೆ. ಇನ್ನು ನೆಟ್ಟಿಗೆ EMI ಕಟ್ಟಿಲ್ಲ ನಾನು. ಓವರ್ ಕಟ್ತಾರೆ. ಎಷ್ಟು ಕಾಟ ಕೊಡ್ತಾನೆ. ನಾನು ಅನ್ಕೊಂಡಷ್ಟು ಸಾಫ್ಟ್ ಅಲ್ಲ ಇವನ ಅಜ್ಜಿ. ಇವನು ಮುಟ್ಲಿಲ್ಲ ಅನ್ಸ್ಬಿಡ್ತಿದ್ದೆ ಇವಾಗ. ಒಳ್ಳೆ ಶಾಕ್ ಆಗುತ್ತೆ. ರಂಗೋಲಿ ಸುಡ್ತಿರೋಣ. ಹೇಮಂತ ದೋಸೆ. ಕೋಪ ನಿಂಗೆ ಹೇಮಂತ್ ಮತ್ತೆ ಹೇಳು. ನನ್ನ ಲೈಫ್ ತುಂಬಾ ಪ್ರಾಬ್ಲಮ್. ಏನ್ ಮಾಡ್ಲಿ? 5 ದಿವಸದಿಂದ ದೋಸೆನೇ ಸಿಗ್ತದೆ ಕೈಗೆ. ಒಂದು ಡಜನ್ ಮಕ್ಳಿದ್ದಾರೆ. ಅನ್ಯಾಣ ಇದ್ದಿದ್ರೆ ಏನೋ ಅನ್ಬೋದ. ನಾನು ದೋಸೆಗಳು ತಿಂತಾನೆ ಇದ್ದೀನಿ. ಎಷ್ಟು ದಿನ ಅಂತ ದೋಸೆ ತಿನ್ನಲ್ಲ ನಾನು. ತಿಂದ ನೆನ್ನೆ ಬೆಳಗ್ಗೆ ದೋಸೆ, ಇವತ್ ಬೆಳಗ್ಗೆನೂ ದೋಸೆ, ಮೊನ್ನೆ ಬೆಳಗ್ಗೆ ದೋಸೆ. ಅದ್ರ ಮೊನ್ನೆ 2 ದಿವಸ ದೋಸೆ ಮಾಡೈತೆ ಅಮ್ಮ ಮನೇಲಿ. 2 ದಿವಸ ದೋಸೆ ಮಾಡ್ತಾ? ದೋಸೆ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ. ನನ್ ಕರ್ಮ ಹಂಗೈತೆ. ದಿನ ದೋಸೆನೆ ಸಿಗ್ತದೆ. ನಾನೇನ್ ಮಾಡ್ಲಿ? ದೋಸೆ ಇವತ್ತು ದೋಸೆ ಅಂದ್ರೆ ಇವತ್ತು ಮಾಮೂಲಿ ದೋಸೆ ಅಲ್ಲ, ಮುಳ್ಬಾಗ್ಲು ದೋಸೆ ತಿನ್ನೋಣ. ಯಾವ ಹಸಿ ಹಚ್ಕೊಂಡ್ ಬಾಯಿಗೆ ಹಾಕ್ಬಿಡು. ದೋಸೆ ಲವರ್ನ ಟ್ಯಾಗ್ ಮಾಡಿ. ನನ್ಗೆ ಕರ್ಮ ಯಾವ್ದಪ್ಪ ಇದು ಅನ್ಸ್ಬಿಡ್ತದೆ. ದೋಸೆ ಲವರ್ನ ಟ್ಯಾಗ್ ಮಾಡಿ. ದೋಸೆ ಹೇಟರ್ಸ್ ಕಮೆಂಟ್ ಮಾಡಿ. ಅದೇ ದೋಸೆ ಇಷ್ಟ ಇಲ್ಲ ಅಂತಲ್ಲ. 5 ದಿವಸದಿಂದ ಯಾರು ತಾನೇ ದೋಸೆ ತಿಂತಾರೆ ಹೇಳು? ಯಾರು ಗ್ರೇಡ್. ಅದೇ ಪುಣ್ಯಾತ್ಮ ನೀನು. ಎಲ್ರು ಉಪವಾಸ ಮಾಡಿದ್ರೆ ನಾನು ಯಾಣ ನೀನ್ ಅದೃಷ್ಟ ಅಂತೀಯ ನೀನು. ಅದೃಷ್ಟ ಮಾಡಿರ್ಬೇಕು. ದೋಸೆ ಡೆಸರ್ಟ್ ಅಲ್ಲಿ ನೀರ್ ಹೆಂಗ್ ಸಿಗುತ್ತೋ ಊಟ ಇರೋ ಕಡೆ ದೋಸೆ ನಿಕ್ ಸಿಕ್ಕೈತಾಗತ್ತಾರ.
ಕಿಟಕಿ ಐತಿ ನೋಡಿ ಎಗುರ್ಕೊಂಡ್ಬಿಡ್ತಿದ್ದೆ. ಫುಲ್ ಕೆಲ್ಸ್ಕೊ. ಕ್ಲೋಸ್ ಆಗಿತ್ತು ಅದಕ್ಕೆ ಬಿಟ್ಬಿಟ್ಟೆ. ಅಟ್ಲಾ ಮೆಟ್ರೋ ಅಂತೆ ಆಫ್ ಚೈ. ಮುಳ್ಬಾಗ್ಲು ಮಂದಿ ಯಾರು ನನ್ನ ಬ್ಲಾಗ್ಸ್ ನೋಡ್ತೀರಾ? ಸೊ ಈಗ ನಾನು ಮುಳ್ಬಾಗ್ಲಿಗೆ ಬಂದಿದ್ದೀನಿ. ಹೈವೇ ಸಖತ್ತಾಗಿದೆ, ಬೆಟ್ಟ ಗುಡ್ಡ ಹೈವೇ. ಇಲ್ಲಿ ನಾನು ದೋಸೆ ತಿನ್ನಕ್ ಬಂದಿದ್ದೀನಿ. ಸೊ ಮುಳ್ಬಾಗ್ಲು ಪೀಪಲ್ ಯಾರಾದ್ರೂ ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿರುತ್ತೆ. ನಾನು ತಿಳ್ಕೊಂತೀನಿ ಯಾವ ಕಡೆಯಿಂದ ಜನರು ನನ್ನ ಬ್ಲಾಗ್ಸ್ ನೋಡ್ತಿದ್ದಾರೆ ಅಂತ. ಮುಳ್ಬಾಗ್ಲು ಸ್ಪೆಷಲ್ ಮುಳ್ಬಾಗ್ಲು ದೋಸೆ ಅಂತ ಆರ್ಡರ್ ಮಾಡಿದ್ದೆ. ಈ ತರ ಬಂದಿದೆ. ನಾನಿದು ಸ್ವಲ್ಪ ನಂತರನೇ ಚಿಕ್ಕದಾಗಿದೆ. ಓ ಮೈ ಗಾಡ್, ಬಟ್ ಸ್ಮೆಲ್ ಮಾತ್ರ ಘಮ ಘಮ ಅಂತ ಬರ್ತಿದೆ. ಆದರೂ ಜೀವನದಲ್ಲಿ ಏನೇ ಸ್ಯಾಕ್ರಿಫೈಸ್ ಮಾಡ್ರು ಊಟನ ಮಾತ್ರ ಸ್ಯಾಕ್ರಿಫೈಸ್ ಮಾಡಬಾರ್ದು. ಅದೇ ನಾನು ಸಣ್ಣನೂ ಆಗಬೇಕು, ಏನು ಮಾಡ್ತೀನೋ ಗೊತ್ತಿಲ್ಲ ಜೀವನದಲ್ಲಿ. ತೇಜ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಬಿದ್ದೋದ್ಲ ಆಡ್ತಿದ್ದ. ತೇಜ ನೀನು ಹಂಗೆ ಆಡ್ತಿದ್ದೆ ತಾನೇ ಆ ಹುಡ್ಗನ್ ಥರ? ಇನ್ನೂ ಹೊಟ್ಟೆ ಇರಲಿಲ್ಲ. ಕಿಸಿಬೇಡ. ತೇಜಸ್ ಅವರು ಎಲ್ಲೋ ನಿನ್ ಮುಖ. ತೇಜಸ್ ಅವರು ಅವ್ರ ಮನೆಗೆ ಹೋಗ್ತಿದ್ದಾರೆ. ಹುಷಾರಾಗಿ ಅಣ್ಣ ಇರೋಣ, ಹುಷಾರಾಗಿ ಕ್ಷೇಮವಾಗಿ ಹೋಗ್ಬಾ. ನೀನ್ ಆರಾಮಾಗಿ ಮನೆಗೆ ಹೋಗು. ಓಕೆ ಗಾಡಿ ಸಿಕ್ತು ಅಂತ ಎಲ್ಲರಿಗೂ ಹೋಗ್ಬೇಡ. ಏಯ್ ನೀನ್ ಹೋಗೋ, ಸುಮ್ನೆ ನೀನ್ ಹೋಗೋದು, ನಾನಲ್ಲ. ಬುಕ್ ಯಾರ್ದು ಇದು? ಬುಕ್ ಯಾವ್ದೋ ಒಂದು ವಿಷಯಕ್ಕೆ ಅಂತ ತೆಗ್ದೆ, ಮಾಡಕ್ಕೆ ಆಗಿಲ್ಲ. ಎತ್ಕೊ ನಿಂದು. ಇಲ್ಲೇ ಐತೆ. ಏ ಹೇಮಂತ, ಗುಡ್ ಮಾರ್ನಿಂಗ್. ಅವನಲ್ಲ ಬಿಡು, ನೀನ್ ಹೋಗ್ ಫಸ್ಟ್. ನಿದ್ದೆ ಬರ್ತೈತೆ. ನೀನು ಏನ ಇಷ್ಟಿಷ್ಟಕ್ಕೆಲ್ಲ ಏನ ನಿದ್ದೆ ಸತ್ ಮೇಲೆ ಮಾಡ್ಬೋದ? ನಡಿಯ. 5:30ಗೆಲ್ಲ ನನಗೆ ಕಲ್ತೀನಿ. ಎಲ್ಲಿ ಎಲ್ಲ ಬಿಟ್ಟು ತಗೊಂಡ ವಾಟ್ಸಪ್ ಬೇಕಾ? ಮನೆಗೆ ಹೋಗ್ಕೊಂಡು ನೀನೇ ಮಾಡ್ತಿರೋದನ್ನ ಸುಮ್ಮನಿದ್ರೆ ಬದುಕುಂತೀಯ. ಬರೋಣ. ಬಾಯ್ ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಎಲ್ಲ ತಗೊಂಡ ಡಿಎಲ್ ಇಲ್ಲ ಅಂತ ಸುಳ್ಳು ಹೇಳಿ ಸೇಫಾಗಿ ಕರ್ಕೊಂಡ್ಬಂದು ಬಿಟ್ಟ ಬಾಬು ಅಣ್ಣನ್ಗೆ ಬಾಯ್ ಬಾಯ್ ಮಾಡಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಡಿಎಲ್ ಇಲ್ಲ ಅಂತ ಹೇಳಿ ಕೊನೆಗೂ ನಮ್ಮನ್ನ ಸೇಫಾಗಿ ಕರ್ಕೊಂಡ್ಬಂದು ಮನೆಗೆ ಬಿಟ್ಟ ಬಾಬು ಅಣ್ಣನ್ಗೆ ಥ್ಯಾಂಕ್ಸ್ ಹೇಳಿ ಈಗ ಕೊನೆಗೂ ನಾವು ಮನೆಗೆ ಹೋಗ್ತಾ ಇದೀವಿ. ಆ್ಯಂಡ್ ನಂಗೆ ಸಿಗಾವಡೆ ನಿದ್ದೆ ಬರ್ತಿದೆ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗ್ತಿದೆ. ಶುಭರಾತ್ರಿ. ಶುಭರಾತ್ರಿ ಅಲ್ಲ, ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.